ಒಮ್ಮೆ ಈ ರೀತಿ ಚಟ್ನಿನ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ವರ್ಷದವರೆಗೂ ಕೂಡ ಯಾವುದೇ ಥರ ತಲೆನೋವು ಇರೋದಿಲ್ಲ. ಹಾಗೆ ವರ್ಷದವರೆಗೂ ಕೂಡ ಕೆಡದೇ ಇರುವಂತಹ ಚಟ್ನಿ ಅಂತಲೇ ಹೇಳ್ಬೋದು. ಹೌದು, ನಮಸ್ತೆ, ನಾನು ಅಕ್ಷತಾ, ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಒಂದು ವರ್ಷ ಕೂಡ ಆರಾಮಾಗಿ ಇಟ್ಕೊಂಡ್ಬಿಟ್ಟು ಯೂಸ್ ಮಾಡುವಂತಹ ಚಟ್ನಿಗಳು ಇದಾಗಿರುತ್ತೆ. ನಾವು ಪಿ ಜಿಯಲ್ಲಿದ್ದೀವಿ, ಹಾಸ್ಟೆಲಲ್ಲಿದ್ದೀವಿ ಅನ್ನೋರು ಖಂಡಿತ ಈ ರೀತಿ ಒಮ್ಮೆ ಚಟ್ನಿಯನ್ನು ಮಾಡಿಸ್ಕೊಂಬಿಟ್ಟು ನೀವು ತೊಗೊಂಡೋಗ್ಬಿಟ್ರೆ ಯಾವುದೇ ತಲೆನೋವಿಲ್ಲದೆ ಬಿಸಿ ಬಿಸಿ ಅನ್ನದ ಜೊತೆ, ಬಿಸಿ ಬಿಸಿ ಚಪಾತಿ ರೊಟ್ಟಿ ಜೊತೆ ಕೂಡ ಇದನ್ನು ತಿನ್ನುವಂತಹ ಚಟ್ನಿಗಳಾಗಿರುತ್ತೆ. ಅದೇ ಯಾವ ಚಟ್ನಿ ಅಂದರೆ ಶುಂಠಿ ಚಟ್ನಿ. ಹೌದು, ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಖಂಡಿತ ನೀವು ತಪ್ಪದೆ ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತ ಈ ರೀತಿ ಚಟ್ನಿಗಳನ್ನು ಮಾಡ್ಕೊಂಡ್ಬಿಟ್ಟು ವರ್ಷದವರೆಗೆ ಆರಾಮಾಗಿ ಇಟ್ಕೋಬೋದು. ಯಾವುದೇ ರೀತಿ ಫ್ರಿಜ್ಜಿನ ಅವಶ್ಯಕತೆ ಕೂಡ ಇರೋದಿಲ್ಲ. ಕೆಳಗಡೆ ಇಟ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳನ್ನು ಹೇಳ್ತಾ ಹೋಗ್ತೀನಿ, ಖಂಡಿತ ನೀಟಾಗಿ ನೋಡ್ಕೊಳ್ಳಿ. ಇದಕ್ಕೆ ನಾವು ಬಳಸ್ತಾ ಇರುವಂತಹ ಪದಾರ್ಥಗಳು ಅಂತಂದರೆ ಶುಂಠಿ. ಹೌದು, ಇದಕ್ಕೆ ಮೇನ್ ಬೇಕಾಗಿರೋದೇ ಹಸಿ ಶುಂಠಿ. ಹಸಿ ಶುಂಠಿನ ಇಲ್ಲಿ 1/4 kg ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ನೀರಿನಲ್ಲಿ ನೀಟಾಗಿ ಒಂದ್ಸರಿ ತೊಳೆದ್ಬಿಟ್ಟು ನಂತರ ಮತ್ತೊಮ್ಮೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಮೇಲುಗಡೆ ಸಿಪ್ಪೆನೆಲ್ಲ ನೀಟಾಗಿ ಚಾಕುನಿಂದ ನೀಟಾಗಿ ಎಲ್ಲವನ್ನು ತೆಗೆದುಬಿಟ್ಟು ಮತ್ತೊಮ್ಮೆ ತೊಳೆದು ಈ ರೀತಿ ಒಂದು ಒಣ ಬಟ್ಟೆ ಹಾಕಿ ಅದರಲ್ಲಿರೋ ನೀರಿನ ಅಂಶವೆಲ್ಲ ನೀಟಾಗಿ ಹೋಗೋ ಹಾಗೆ ತಗೊಂಡ್ಬಿಟ್ಟಿದ್ದೀನಿ. ಹಾಗೆ 1/4 kg ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ನಮ್ಮ ಕಡೆ ಸಿಗುವಂತಹ ಬೆಳ್ಳುಳ್ಳಿಗಳಾಗಿದ್ದು ಚಿಕ್ಕದಾಗಿರುತ್ತೆ. ಹಾಗಾಗಿ ಮೇಲ್ಗಡೆ ಸಿಪ್ಪೆನೆಲ್ಲ ಮತ್ತೆ ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಒಂದು 1/4 kg ಬೆಳ್ಳುಳ್ಳಿ ನೋಡಿ ಎಷ್ಟು ಚಿಕ್ಕದಾಗಿದೆ. ಈಗ ಬೆಂಗಳೂರಲ್ಲೆಲ್ಲ ಸಿಗುವಂಥ ಬೆಳ್ಳುಳ್ಳಿಗಳು ತುಂಬ ದೊಡ್ಡದಾಗಿರುತ್ತೆ. ಹಾಗೆ ಸಿಪ್ಪೆ ಕೂಡ ತುಂಬ ದಪ್ಪ ಇರೋದ್ರಿಂದ ಅದ್ರ ಸಿಪ್ಪೆ ತಕ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ ಕಡೆ ಸಿಗುವಂತಹ ಬೆಳ್ಳುಳ್ಳಿನ ಯೂಸ್ ಮಾಡೋದ್ರಿಂದ ಘಮನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕದಾಗಿ ಕೂಡ ಇರುತ್ತೆ. ಇಲ್ಲಿ 1/4 kg ಬೆಳ್ಳುಳ್ಳಿ, ಒಂದು 3 ಸ್ಪೂನಷ್ಟು ಮೆಂತೆಕಾಳು, ಅರ್ಧ kg ಬೆಲ್ಲ ಮತ್ತು 1/4 kg ಅಚ್ಚು ಖಾರದ ಪುಡಿ, ಹಾಗೆ 1/4 kg ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಈ 1/4 kg ಹುಣಸೆಹಣ್ಣನ್ನು ಮೊದಲು ಬಿಸಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನಂತರ ಅದರಲ್ಲಿರೋ ನೀರನ್ನೆಲ್ಲ ನೀಟಾಗಿ ಸೋಸಿಬಿಟ್ಟು ಒಂದು 10 ನಿಮಿಷ ಆದ್ರೂ ಹುಣಸೆಹಣ್ಣು ಹಾಗೆ ಬಿಡಬೇಕು. ಏಕೆಂದರೆ ಹುಣಸೆಹಣ್ಣು ಮೆತ್ತಗಾದಷ್ಟು ಚಟ್ನಿ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ತೊಳೆದ್ಬಿಟ್ಟು ನಂತರ ಅದರಲ್ಲಿರೋ ನೀರನ್ನೆಲ್ಲ ತೆಗೆದುಬಿಟ್ಟು ಒಂದು 10-15 ನಿಮಿಷ ಹಾಗೆ ಬಿಟ್ಬಿಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಪದಾರ್ಥಗಳು ಬೇಕಾಗಿರುವಂಥದ್ದು. ಇಲ್ಲಿ ಮೊದಲು ನಾವು ಮಿಕ್ಸಿ ಜಾರಲ್ಲಿ ಮಾಡ್ತಾಯಿದ್ದೀವಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀವಿ. ಈ ಕಡೆ ಒಂದು ಕಡೆ ಶುಂಠಿನ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀವಿ. ಯಾಕೆಂದರೆ ಮಿಕ್ಸಿ ಜಾರಲ್ಲಿ ತಿರುಗಬೇಕು ಅಲ್ವಾ, ಹಾಗಾಗಿ ಶುಂಠಿನ ಈ ರೀತಿ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀವಿ. ಬೇಕಿದ್ದರೆ ತುರ್ಕೋಬೋದು ಕೂಡ, ತುರ್ಕೊಂಡು ಕೂಡ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಗ್ರೈಂಡರ್ ಇರೋ ಕಾರಣ ಅದರಲ್ಲಿ ಈ ರೀತಿ ಚಟ್ನಿನ ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ಕಲ್ಲಿನ ಗ್ರೈಂಡರ್ ಇರೋದ್ರಿಂದ ರುಚಿ ಇನ್ನಷ್ಟು ದುಪ್ಪಟ್ಟಾಗುತ್ತೆ ಅಂತಲೇ ಈ ರೀತಿ ಇತ್ತು. ಗ್ರೈಂಡರು ಅಂದರೆ ಮನೆಯಲ್ಲೇ ಗ್ರೈಂಡ್ ಮಾಡ್ಕೋಬೋದು, ಅಥವಾ ಇಲ್ಲ ಅನ್ನೋರು ಮಿಕ್ಸಿ ಜಾರಲ್ಲೇ ಆರಾಮಾಗಿ ಈ ರೀತಿ ಚಟ್ನಿನ ಮಾಡ್ಕೋಬೋದು. ಈಗ ಹುಣಸೆಹಣ್ಣನ್ನೆಲ್ಲ ನೀಟಾಗಿ ಮಾಡ್ಕೊಂಬಿಟ್ಟು ಅದಕ್ಕೆ ಹಾಕಿದ್ದಾಯಿತು. ಈಗ ಶುಂಠಿನೂ ಅದೇ ರೀತಿ ಮಾಡ್ಕೊತಾ ಇದ್ದೀವಿ. ಏನಕ್ಕೆ ಮಿಕ್ಸಿಯಲ್ಲೂ ಮಾಡಿಕೊಂಡು ನಂತರ ಗ್ರೈಂಡರಿಗೆ ಹಾಕ್ತಾಯಿದ್ದೀವಿ ಅಂದರೆ, ಡೈರೆಕ್ಟು ನಾವು ಗ್ರೈಂಡರಿಗೆ ಹಾಕೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಅದು ಪೂರ್ತಿ ನುಣ್ಣಗೆ ಆಗೋದಕ್ಕೆ. ಹಾಗಾಗಿ ಒಂದು ಸರಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ಮಾಡಿಕೊಂಡು ನಂತರ ಗ್ರೈಂಡರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಚಟ್ನಿ ಆಗೋಗೆ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಇನ್ನೊಂದು ಮಿಕ್ಸಿ ಜಾರಿಗೆ ಆ ಮೆಂತೆಕಾಳನ್ನು ಹಾಕ್ಕೊಂಡಿರ್ತೀವಲ್ವ ಅದನ್ನು ಕೂಡ ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀವಿ. ಈಗ ಗ್ರೈಂಡರಿಗೆ ಎಲ್ಲವನ್ನು ಹಾಕ್ಕೋಬೇಕು. ಅಂದರೆ ಬೆಳ್ಳುಳ್ಳಿ, ಹುಣಸೆಹಣ್ಣು ಮಾಡ್ಕೊಂಡಿರ್ತೀವಲ್ವ ಅದು, ಹುಣಸೆಹಣ್ಣು, ಮೆಂತೆಕಾಳು, ಬೆಲ್ಲ, ಹಾಗೆ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸೇರಿಸ್ಬಿಟ್ಟು ನೀಟಾಗಿ ರುಬ್ಕೋಬೇಕಾಗುತ್ತೆ. ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿ ಬಿಸಿ ಅನ್ನ, ತುಪ್ಪ, ಈ ರೀತಿ ಶುಂಠಿ ಚಟ್ನಿ ಚಪಾತಿ ಜೊತೆ, ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಮನೆಯಲ್ಲಿ ಪದೇ ಅದೇ ಸಾಂಬಾರು ಊಟ ಮಾಡಬೇಕು ಅನ್ನೋರು ಈ ರೀತಿ ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ವರ್ಷದವರೆಗೂ ಕೂಡ ನೀಟಾಗಿ ಇಟ್ಕೊಂಡು ಊಟ ಮಾಡ್ಕೋಬೋದು. ಅಥವಾ ನಾವು ಪಿ ಜಿಲಿದ್ದೀವಿ, ಹಾಸ್ಟೆಲಲ್ಲಿದ್ದೀವಿ, ಅಥವಾ ನಾವು ರೂಮ್ ಮಾಡ್ಕೊಂಡು ಒಬ್ಬೊಬ್ಬರೇ ಇದ್ದೀವಿ ಅನ್ನೋ ಅಂತಹ ಗಂಡ್ಮಕ್ಳು ಕೂಡ ಹೆಣ್ಮಕ್ಳು ಕೂಡ ಆರಾಮಾಗಿ ಇದನ್ನು ಮನೆಯಲ್ಲಿ ಮಾಡಿಸ್ಕೊಂಡು ಹೋದ್ರಿ ಅಂತಂದರೆ ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ತಿನ್ಕೊಂಡು ಆರಾಮಾಗಿರ್ಬೋದು.
ಇದು ಎಲ್ಲ ಪದಾರ್ಥಗಳು ಸೇರಿ ಒಂದು ಕಾಲು ಕೆ ಜಿಯಷ್ಟು ಎಲ್ಲವೂ ಆಗುತ್ತೆ. ಈಗ ನಾನು ತೂಕ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಆಗಿದೆ. ಅಂದರೆ ಒಂದು ಕಾಲು ಕೆ ಜಿ ಆ ಬಾಕ್ಸ್ ಬಂದಿರ್ಬೋದು ಅಂದ್ಕೊತೀನಿ. 1.5 ಕೆ ಜಿಯಷ್ಟಂತೂ ಇದಾಗಿದೆ. ಅದನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಮನೆಯಲ್ಲಿ ಒಂಥರ ಘಮ ಘಮ ಅನ್ನೋ ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಒಂಥರ ಶುಂಠಿ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಮಾಡುವಾಗ ಇದು ನಿಮಗೆ ಖಾರ ಅನಿಸ್ಬೋದು, ಆದರೆ ದಿನಗಳು ಕಳೀತಾ ಖಾರ ಕಡಿಮೆ ಆಗುತ್ತೆ, ಟೇಸ್ಟು ಮತ್ತಷ್ಟು ದುಪ್ಪಟ್ಟಾಗ್ತಾ ಹೋಗುತ್ತೆ. ಈ ಚಟ್ನಿಗಳೆಲ್ಲ ವರ್ಷದವರೆಗೂ ಇಡುವಂತಹ ಚಟ್ನಿಗಳೆಲ್ಲ ಹೇಗೆ ಅಂತಂದರೆ ದಿನ ಕಳೀತಾ ರುಚಿ ಬರುವಂಥದ್ದು. ಹಾಗಾಗಿ ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಇದು ಎಷ್ಟೆಷ್ಟು ಹಾಕಿದ್ದೀವಿ, ನಾವು ಇದಕ್ಕೆ ಬಳಸಿರುವಂಥ ಪದಾರ್ಥಗಳೇನು, ಎಷ್ಟೆಷ್ಟು ಗ್ರಾಮ್ಗಳನ್ನು ತೊಗೊಂಡು ಹಾಕಿದ್ದೀವಿ ಅಂತಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಲ್ಲೂ ಕೂಡ ಒಂದ್ಸರಿ ಚೆಕ್ ಮಾಡಿಕೊಂಡು ಖಂಡಿತ ನೋಡಿ. ಈ ಚಟ್ನಿಗೆ ಒಗ್ಗರಣೆ ಕೂಡ ಹಾಕ್ಕೋಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಈ ಒಗ್ಗರಣೆ ಮಾಡ್ಕೊತಾ ಇದ್ದೀವಿ ಅಂದರೆ ಸ್ವಲ್ಪ ಎಣ್ಣೆ ಬಿಸಿಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಕಡಲೆಬೇಳೆ ಮತ್ತು ಹಸಿ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನಂತರ ಈ ಚಟ್ನಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೂಡ ನೀವು ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಆದರೆ ನೀವು ಆ ರೀತಿ ಮಾಡ್ಕೊತಾ ಇದ್ದೀರಾ ಅಂದರೆ ಅಷ್ಟು ಚಟ್ನಿಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟೆಷ್ಟು ಬೇಕೋ ನೋಡಿಕೊಂಡು ಅಷ್ಟು ಚಟ್ನಿನ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ನಂತರ ಯೂಸ್ ಮಾಡಿ. ಏಕೆಂದರೆ ತುಂಬ ದಿನ ಒಗ್ಗರಣೆ ಹಾಕಿದ್ದ ಚಟ್ನಿ ಚೆನ್ನಾಗಿರಲ್ಲ, ತಿನ್ನಬೇಕು ಅಂತಲೂ ಅನಿಸೋದಿಲ್ಲ. ಹಾಗಾಗಿ ಇಷ್ಟೇ ಮಾಡ್ಕೊಂಡು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಗ್ಗರಣೆ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ನಮ್ಮ ಅಕಿರಾ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ನಮ್ಮದೇ ಆದ ಬಿಸ್ನೆಸ್ ನಡೀತಾ ಇದೆ. ಅಲ್ಲೂ ಕೂಡ ನಾವು ಇದನ್ನೆಲ್ಲ ಸೇಲ್ ಮಾಡ್ತಾ ಇದ್ದೀವಿ. ಈ ರೀತಿ ವರ್ಷಕ್ಕೊಮ್ಮೆ ಮಾಡಿಕೊಂಡು ಇಟ್ಕೊಳ್ಳುವಂತಹ ಪದಾರ್ಥಗಳನ್ನು ಖಂಡಿತ ನೀವು ಈ ಬೇಸಿಗೆ ರಜದಲ್ಲಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.